ಇವತ್ತು ಆರ್ ಸಿ ಬಿ ಮತ್ತು ರಾಜಸ್ಥಾನ್ ಮ್ಯಾಚ್ ಪ್ರಕಾರ ಇವತ್ತು ಆರ್ ಸಿ ಬಿ ಆ್ಯಕ್ಚುಲಿ ಟೀಮ್ ಆ್ಯಸ್ ಎ ಟೀಮ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪ್ಲೇ ಮಾಡ್ತಾ ಇದ್ದಾರೆ. ಸ್ಪೆಷಲಿ ವಿರಾಟ್ ಕೊಹ್ಲಿ ಆಗಿರ್ಬೋದು, ಫಿಲ್ ಸಾಲ್ಟ್ ಆಗಿರ್ಬೋದು, ಮತ್ತು ಆ್ಯಕ್ಚುಲಿ ಬೌಲರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಅವ್ರ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಎಸ್, ಬ್ಯಾಂಗ್ಳೂರಲ್ಲಿ ಗೆಲ್ಲಕ್ಕಾಗಲಿಲ್ಲ, ಖಂಡಿತ ಅವೇ ವಿನ್ಸ್ ಅವರು ಖಂಡಿತ 3 ಮ್ಯಾಚ್ ಆಲ್ರೆಡಿ ಅವೇ ವಿನ್ಸಲ್ಲಿ ಗೆದ್ದಿದ್ದಾರೆ. ಸೊ ವಿ ಬಿಲೀವ್ ಅವೇ ವಿನ್ಸ್ನ ಹಂಗೆ ಕಂಟಿನ್ಯೂ ಮಾಡ್ತಾರೆ ಅಂತ. ಸೊ ಈ ಸಲ ಕಪ್ನ ಗೆಲ್ಲಬೇಕು ಅನ್ನೋ ಆಸೆ ಎಲ್ಲರಿಗೂ ಇದೆ. ಸೊ ಈ ಸಲ ಆರ್ ಸಿ ಬಿ ಗೆಲ್ಲುತ್ತೆ ಅನ್ನೋ ನಂಬಿಕೆ ಕೂಡ ನಮ್ಮಲ್ಲಿದೆ. ಸೊ ಆರ್ ಸಿ ಬಿಗೆ ಒಳ್ಳೆಯದಾಗಲಿ, ಆರ್ ಸಿ ಬಿ ರಾಕ್ಸ್. ಓಕೆ, ಬ್ಯಾಟಿಂಗ್ ಬೌಲಿಂಗ್ ಓಕೆ ಎಲ್ಲ ಚೆನ್ನಾಗಿದೆ. ಇವತ್ತು ಆಲ್ರೌಂಡರ್ ವಿಭಾಗದಲ್ಲಿ ಕೂಡ ಕೃಣಾಲ್ ಪಾಂಡ್ಯ ಒಂದು ಕಡೆ ಚೆನ್ನಾಗಿ ಮಾಡ್ತಿದ್ದಾರೆ. ಸ್ವಪ್ನಿಲ್ ಸಿಂಗ್ ಅವ್ರನ್ನ ಏನಾದ್ರು ಕರ್ತರಬೇಕು ಅನ್ಸುತ್ತಾ? ಇಲ್ಲ, ಐ ಡೋಂಟ್ ಥಿಂಕ್ ಸೊ. ಯಾಕೆಂತಂದರೆ ಆಲ್ರೆಡಿ ನಮ್ಮ ಹತ್ರ ಇಬ್ಬರು ಬೌಲರ್ಸ್ ಇದ್ದಾರೆ. ಓಕೆ, ಕೃಣಾಲ್ ಈಸ್ ಅಂದರೆ ಎಕ್ಸ್ಪೀರಿಯನ್ಸ್ ಬೌಲರು. ಆಮೇಲೆ ಆಲ್ರೆಡಿ ಮುಂಬೈಯಲ್ಲಿ ಆಡ್ತಿದ್ದಾಗ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ವಿ ನೀಡ್ ಟು ಸ್ಟಿಕ್ ವಿತ್ ಕೃಣಾಲ್. ಆ್ಯಂಡ್ ಅವ್ರಿಗೆ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಎರಡೂ ಕೂಡ ಇರೋದ್ರಿಂದ 7th ಸ್ಪಾಟ್ಗೆ ಈಸ್ ದ ರೈಟ್ ಪರ್ಸನ್ ಅಂತ ನನಗನ್ಸುತ್ತೆ. ಓಕೆ, ಇವತ್ತು ರಾಜಸ್ಥಾನ್ ಬೌಲಿಂಗಿಗೆ ಯಾರು ಚೆನ್ನಾಗಿ ಆಡ್ಬೋದು? ಚೋಪ್ರಾ ಆರ್ಚರ್ ಇದ್ದಾರೆ, ಆ ಕಡೆ ಎಲ್ಲ ಒಳ್ಳೆ ಬೌಲರ್ಸ್ ಇದ್ದಾರೆ. ಸೊ ಆಲ್ರೆಡಿ ಜೋಫ್ರಾ ಆರ್ಚರ್ ಫ್ರಮ್ ಇಂಗ್ಲೆಂಡ್ ಆಗಿರೋದ್ರಿಂದ ಸಾಲ್ಟ್ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ನನ್ನ ನಂಬಿಕೆ. ಸೊ ಪಟಿದಾರ್ ಆ್ಯಸ್ ಯೂಶುವಲ್, ಪಟಿದಾರ್, ವಿರಾಟ್ ಕೊಹ್ಲಿ, ದೇ ಆರ್ ದ ಬೆಸ್ಟ್ ಪ್ಲೇಯರ್ಸ್. ಸೊ ದೇ ಕ್ಯಾನ್ ಪರ್ಫಾರ್ಮ್ ಅಂತ ನನಗನ್ಸುತ್ತೆ. ಇಲ್ಲಾಂತಂದರೆ ಈಗ ಆಲ್ರೆಡಿ ಇಂಗ್ಲೆಂಡ್ ಪ್ಲೇಯರ್ಸ್ 2 ಪ್ಲೇಯರ್ಸ್ ಇರೋದ್ರಿಂದ ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಮಥಿಂಗ್ ಬಿಲೀವಬಲ್, ಅನ್ಬಿಲೀವಬಲ್. ಸೊ ನನ್ನ ಪ್ರಕಾರ ಇವತ್ತು ಆರ್ ಸಿ ಬಿ ಈಸಿಯಾಗಿ ಈ ಮ್ಯಾಚ್ನ ಗೆಲ್ಲುತ್ತೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸೊ ಮಚ್.